ಮಾಗಡಿ ತಾಲೂಕು ಕುದೂರು ಹೋಬಳಿಯಲ್ಲಿ ಮಾದಾರ ಮಹಾಸಭಾದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಡೀ ರಾಜ್ಯದಲ್ಲಿ 3 ಪಕ್ಷದರು, ಎಲ್ಲ ಪಕ್ಷದ ಸಂಘಟನೆಯವರು ಮಾದಿಗ ಸಮುದಾಯದ ಒಗ್ಗಟ್ಟಿನಿಂದ ನಡೆದಿರುವಂತಹ ಸಂಘಟನೆ ಅಂದರೆ ಅದು ಮಾದಾರ ಮಹಾಸಭಾ. ಆ ಮಾದಾರ ಮಹಾಸಭಾಕ್ಕೆ ಶಕ್ತಿ ತುಂಬಕ್ಕೋಸ್ಕರ ರಾಮನಗರ, ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕು ಕುದೂರು ಹೋಬಳಿಯಲ್ಲಿ ಮೊದಲನೆಯದಾಗಿ ಶಂಕುಸ್ಥಾಪನೆ ಶುರು ಮಾಡಿದ್ದೀವಿ, ಸದಸ್ಯತ್ವ ಅಭಿಯಾನ. ಇಲ್ಲಿ ಇಡೀ ರಾಮನಗರ ಇದರಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಾದಂತಹ ಮಾಗಡಿಯಲ್ಲಿ ಅತಿ ಹೆಚ್ಚು ನನ್ನ ಸಮುದಾಯ, ಮಾದಿಗ ಸಮುದಾಯ 48,000 ಜನ ಇರೋದ್ರಿಂದ ನಾವು ಅತಿ ಹೆಚ್ಚು ಸದಸ್ಯತ್ವನ ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊಳಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಹಾಗಾಗಿ ಇಲ್ಲಿ ಸದಸ್ಯತ್ವನ ನಮ್ಮ ಮಾದಿಗ ಸಮುದಾಯದವರು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ, ಅದರಲ್ಲೂ ಮಾಗಡಿಯಲ್ಲಿ ಅತಿ ಹೆಚ್ಚಾಗಿ ಸದಸ್ಯತ್ವ ಸ್ವೀಕರಿಸಬೇಕಂತ ತಮ್ಮ ಮಾಧ್ಯಮ ಮುಖಾಂತರ ಎಲ್ಲರಿಗೂ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಸರ್, ಇವತ್ತಿನ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಹೋರಾಟ ಏನು 35 ವರ್ಷದಿಂದ ನಡೀತಾ ಇತ್ತು, ಆ ಹೋರಾಟದ ಒಂದು ಫಲವಾಗಿ ಕರ್ನಾಟಕ ಸರ್ಕಾರದ ಮುಂದೆ ಬಂದಾಗ ಎಲ್ಲ ರೀತಿಯ ಒತ್ತಡಗಳು ಇವೆಲ್ಲ ಇದ್ರೂ ಕೂಡ ನಮ್ಮ ನಾಯಕರಾಗಿರ್ತಕ್ಕಂಥ KH ಮುನಿಯಪ್ಪನವರು ಮತ್ತು ಈ ಗೋವಿಂದ ಕಾರಜೋಳ ಇರ್ಬೋದು, ಮಾರ್ಸದ ಮುನಿಯಪ್ಪ ಇರ್ಬೋದು, ಎಲ್ಲ ಪಕ್ಷದ ನಮ್ಮ ಸಮಾಜದ ಧುರೀಣರು, ಮುಖಂಡರುಗಳು, ಮಾಜಿ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಎಲ್ಲರೂ ಸೇರಿ ಒಕ್ಕೊರಲಿನ ತೀರ್ಮಾನವನ್ನು ಎಲ್ಲ ಸಮುದಾಯಗಳಿಗೂ ನ್ಯಾಯ ರೀತಿ ಸಿಗೋ ಹಾಗೆ ಬಲಗೈನವರು ಇರ್ಬೋದು, ನಮ್ಮ ಎಡಗೈ ಸಮುದಾಯದವರು ಇರ್ಬೋದು, ಆ ರೀತಿ ಇದು ಮಾಡಿದ್ದೇನೆ. ನಮಗೆ 5.25 ಮೀಸಲಾತಿಯನ್ನು ಅವ್ರಿಗೂ 5.25 ಮಿತ್ತು ಉಳಿದವ್ರಿಗೆ ಅವ್ರಿಗೂ ಕೂಡ ನ್ಯಾಯಬದ್ಧವಾಗಿ ಸರ್ಕಾರ ಹಂಚಿಕೆ ಮಾಡಿ ಇವತ್ತು ಆದೇಶವನ್ನು ಹೊರಡಿಸಿದೆ. ಅದಕ್ಕೆ ಸರ್ಕಾರಕ್ಕೆ ನಾವು ಧನ್ಯವಾದಗಳು ಹೇಳೋದು ಒಂದು ಉದ್ದೇಶ. ಮತ್ತು ನಮ್ಮ ಮಾದಿಗ ಮಾದಾರ ಮಹಾಸಭಾದ ಒಂದು ನೋಂದಣಿಯನ್ನು ಇವತ್ತು ಕುದೂರಲ್ಲಿ ನಾವು ಪ್ರಥಮ ಬಾರಿಗೆ ನಾವು ಇದು ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಿಂದ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳನ್ನ ಕರೆಸಿ, ಯುವ ಮುಖಂಡರುಗಳನ್ನ ಕರೆಸಿ, ನಾವು ಯಾಕಿದ್ರ ಉದ್ದೇಶ ಏನು, ಈ ಸಮಾಜದ ಉನ್ನತೀಕರಣಕ್ಕೆ ವಿದ್ಯೆ ಇರ್ಬೋದು, ಆರ್ಥಿಕವಾಗಿರ್ಬೋದು, ಅವ್ರಿಗೆ ಎಲ್ಲ ರೀತಿಯ ಅವ್ರಿಗೆ ಸಹಾಯವನ್ನು ಮಾಡಲಿಕ್ಕೆ ಒಂದು ದೊಡ್ಡ ಒಕ್ಕಲಿಗರ ಸಂಘ ಹೆಂಗಿದೆಯೋ, ಲಿಂಗಾಯತರ ಸಂಘ ಹೆಂಗಿದೆಯೋ, ಹಾಗೆ ನಮ್ಮ ಮಾದಿಗರದು ಮಾದಾರ ಮಹಾಸಭಾ ಒಂದು ಸಂಘವನ್ನು ಕಟ್ಟಿ ಈ ಸಮಾಜದ ಏಳಿಗೆಗೆ ಇದನ್ನು ಇದು ಮಾಡಬೇಕು ಅಂತ ಮಾಡಿದ್ದೇನೆ. ಇದು ಮಾಡ್ತೇವೆ. ಮತ್ತು ಇದರಲ್ಲಿ ಏನು ಅಂದರೆ ನಮ್ಮ ಸಮಾಜದ ಎಲ್ಲರದ್ದು ಕಾಣಿಕೆ ಇರಬೇಕು, ಎಲ್ಲರ ಜವಾಬ್ದಾರಿ ಇರಬೇಕು ಅಂತಕ್ಕಂಥ ಮೂಲ ಉದ್ದೇಶ. ಮತ್ತು ಈ ಸಮಾಜವನ್ನು ಒಂದು ಎತ್ತರಕ್ಕೆ ತಗೊಂಡೋಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ನಾಯಕರುಗಳೆಲ್ಲ ಶ್ರಮಿಸ್ತಾ ಇದ್ದಾರೆ. ಅವ್ರಿಗೂ ನಾವು ಕೈ ಜೋಡಿಸಿ ಬಲಪಡಿಸೋದು ಈ ಒಂದು ಸಭೆಯ ಉದ್ದೇಶ. ಮತ್ತು ನೋಂದಣಿ ಮಾಡೋಕ್ಕೆ ಎಲ್ಲ ರೀತಿ ಇವಾಗ ನಾವೆಲ್ಲ ಏರ್ಪಾಡು ಮಾಡಿದ್ದೀವಿ. ನಮ್ಮ ಕಾರ್ಯದರ್ಶಿಗಳು ಮಾತಾಡ್ತಾರೆ. ರಮೇಶ್, ಈಗ ಗುರುಗಳೇ, ಸಮುದಾಯ ಪ್ರಸ್ತುತ ಸಮಾಜದಲ್ಲಿ ಮುನ್ನೆಲೆ ಬರೋದಕ್ಕೆ ಬರ್ದಿದ್ದಕ್ಕೆ ಕಾರಣ ಸರ್, ಇದು ಒಂದು ತಾವು ಒಳ್ಳೆ ಪ್ರಶ್ನೆ ಎತ್ತಿದ್ದೀರಾ. ಒಂದು, ಇವರು ಶಿಕ್ಷಣದಿಂದ ವಂಚಿತರಾಗಿತ್ತು ಮೊದಲನೇದು. ಆಮೇಲೆ ಈ ಸಮಾಜವನ್ನು ಸಂಘಟನೆ ಮಾಡ್ತಾ ಇರ್ತಕ್ಕಂಥದ್ದು ಹಿರಿಯ ನಾಯಕರುಗಳು ಯಾರಿದ್ರು ಅವ್ರದ್ದು, ನಮ್ಮದಲ್ಲ. ಹಿಂದೆ ಇದ್ದಂಥ ಜನ ಈ ಸಮಾಜವನ್ನು ಅವರು ಕಟ್ಟಬೇಕಾಗಿತ್ತು, ಸಂಘಟಿಸಬೇಕಾಗಿತ್ತು. ಇವಾಗ ಬೇರೆ ಸಮಾಜಗಳೆಲ್ಲ ಸಂಘಟನೆ ಮಾಡಿದ್ದಾರೆ, ಸಂಘಟಿತರಾಗಿದ್ದಾರೆ, ಸರ್ಕಾರ ಸವಲತ್ತುಗಳನ್ನ ಎಲ್ಲ ತೊಗೊಂಡು ಮುಂದೆ ಬಂದವ್ರೆ. ನಮ್ಮಲ್ಲಿ ಅದು ಡ್ರಾಬ್ಯಾಕ್ ಅದಾಗಿತ್ತೇ ನಮ್ಮದು. ಇಷ್ಟು ಮಿಕ್ಕಿತ್ತು ಏನೂ ಆಗಿಲ್ಲ. ಇವತ್ತು ಅದನ್ನು ಸರಿಪಡಿಸ್ಕೊಂಡು ಇವತ್ತಿನ ಯಾರು ನಮ್ಮ ಮಂತ್ರಿಗಳವರೇ, ಮುಖ್ಯಮಂತ್ರಿಗಳಿಂದ ಮೊದಲುಗೊಂಡು ನಮ್ಮ ಸಮಾಜದ ಶಾಸಕರಿರ್ಬೋದು, ಎಲ್ಲರೂ ಶ್ರಮಿಸವ್ರೆ ಈ ಸಮಾಜವನ್ನು ಕಟ್ಟಕ್ಕೆ. ಮತ್ತು ಈ ಫಲಪ್ರದವಾಗಿ ಇವತ್ತು ಸಂಘಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು 35-40 ವರ್ಷಗಳಿಂದ ಈ ಸಮಾಜದ ಮುಖಂಡರುಗಳು ಹೋರಾಟ ಮಾಡಿ ಇವತ್ತು ಮೀಸಲಾತಿ ಸುಮ್ಮನೆ ಬಂದಿತ್ತಲ್ಲ, ಪ್ರಾಣ ತ್ಯಾಗಗಳಾಗಿದೆ. ಇದರಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ. ಇವತ್ತು ಒಂದು ಸದುದ್ದೇಶ, ಸುದಿನ ಇವತ್ತು ಸರ್ಕಾರ ಒಪ್ಕೊಂಡಿದೆ. ಇವತ್ತು ಎಲ್ಲ ಈ ರೀತಿ ನಮ್ಗೆ ಅನುಕೂಲ ಆಗಿರೋದ್ರಿಂದ ಈ ಸಮಾಜವನ್ನು ಮಾದಾರ ಮಹಾಸಭಾ ಯಶಸ್ವಿಯಾಗಿ ಕಟ್ಟಬೇಕು ಅಂತ ಎಲ್ಲರೂ ಮನಸ್ಸು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನೋಂದಣಿ ಕಾರ್ಯ ಪ್ರಾರಂಭ ಮಾಡಿದ್ದೀವಿ. ಮೊಟ್ಟಮೊದಲನೇದಾಗಿ ಮಾಗಡಿನಲ್ಲಿ, ಅದರಲ್ಲೂ ಕುದೂರು ಕ್ಷೇತ್ರದಲ್ಲಿ ಅವತ್ತು ನಮಗೆ ಮಾಧ್ಯಮದಲ್ಲಿ ತಮಗೆ ಧನ್ಯವಾದಗಳನ್ನ ಹೇಳ್ತೀವಿ. ಹೆಚ್ಚಿನ ರೀತಿ ಈ ಒಂದು ನೊಂದು ಜನಾಂಗ ಇದು ಬಹುದೊಡ್ಡ ಜನಸಂಖ್ಯೆ ಇರ್ತಕ್ಕ ಭಾರತ ದೇಶದಲ್ಲಿ ಅಲ್ಲಿ ಚಮಾರರಂತಾರೆ, ಇಲ್ಲಿ ಮಾದಿಗರಂತಾರೆ. ನಾವು ಇಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವೇ ಪ್ರಬಲವಾದಂಥ ಶೆಡ್ಯೂಲ್ಡ್ ಕ್ಯಾಸ್ಟಲ್ಲಿ ಜನಸಂಖ್ಯೆ ಇರೋದು. ಆದರೆ ನಾವು ಏನೂ ಇಲ್ಲ ಅಂತ ಅಂದರೆ, ನಾನು ಮೊದಲೇ ಹೇಳಿದೆ, ನಮ್ಮಲ್ಲಿ ಸಂಘಟನೆ ಇಲ್ಲದೆ ಇರ್ತಕ್ಕಂಥದ್ದು, ವಿದ್ಯೆ ಇಲ್ಲದೆ ಇರ್ತಕ್ಕಂಥದ್ದು ಇದೇ ನಮ್ಮ ಕೊರತೆ.
ಇವತ್ತೆಲ್ಲ ರೀತಿ ಅದೆಲ್ಲ ಸರಿ ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥ ನಿಟ್ಟಲ್ಲಿ ನಮ್ಮ ಮಾದಾರ ಮಹಾಸಭಾ ಹೆಜ್ಜೆ ಇಟ್ಟಿದೆ ಮತ್ತು ನಮ್ಮಲ್ಲಿ ಮುಖಂಡರುಗಳು ಯುವ ಮುಖಂಡರುಗಳೆಲ್ಲ ಸಜ್ಜಾಗಿದ್ದಾರೆ. ಮುಂದೆ ನಾವೆಲ್ಲ ಸರಿ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಸಮುದಾಯಕ್ಕೆ ರಾಜಕೀಯ ಸ್ಥಾನಮಾನ ಸಿಗದಿಲ್ಲದಕ್ಕೆ ನಿಮ್ಮ ಸಮುದಾಯದ ಮುಖಂಡರ ಕಾರಣ, ರಾಜಕಾರಣಿಗಳ ಕಾರಣ? ಸರ್, ನಮ್ಮ ಸಮುದಾಯಕ್ಕೆ ಸಂಘಟನೆ ಇಲ್ಲದೆ ಇರತಕ್ಕಂಥ ಒಂದೇ ಉದ್ದೇಶದಿಂದ ಇವ್ರು ಕೇಳೋಕ್ಕೆ ಸ್ವರ ಇಲ್ಲದೆ ಹೋದರೆ ಯಾರು ನಮ್ಮ ಕೈ ಕೊಡ್ತಾರೆ? ಇವತ್ತು ನಮ್ಮ ಬಲಗೈ ಸಮುದಾಯದಲ್ಲಿ ಅವ್ರು ನಮಗಿನ ಕಮ್ಮಿ ಇದ್ರೂ ಹೆಚ್ಚಿನ ರೀತಿಯಲ್ಲಿ ಪ್ರಾತಿನಿಧ್ಯ ಪಡ್ಕೊಂಡು ಅವ್ರ ಮೇಲೆ ಬಂದ್ಬಿಟ್ರು. ಕಾರಣ ಏನು ಅಂದರೆ ಅವ್ರು ವಿದ್ಯಾವಂತರಾದರೂ ಅವ್ರಿಗೆ ಅವಕಾಶಗಳು ಹೆಚ್ಚೆಚ್ಚಿಗೆ ಸಿಕ್ಕಿದ್ದು, ನಮ್ಮಲ್ಲಿ ವಿದ್ಯಾವಂತರಾಗಲಿಲ್ಲ, ಅವಕಾಶಗಳು ಸಿಕ್ಕಲಿಲ್ಲ, ಇಷ್ಟೇ.